ಡಿ ಎನ್ ಸಿನಿಮಾಸು ಸ್ಮಿತಾ ಉಮಾಪತಿಯವರು ಅವ್ರ ಪ್ರೆಸೆನ್ಸ್ ಇಲ್ಲದೆ ಇರೋದ್ರಿಂದ ಥ್ಯಾಂಕ್ ಯು ಸೋ ಮಚ್ ಅಪ್ಪಾಜಿ ನಿಮಗೆ. ಯಾಕೆಂದರೆ ಒಂದು ಒಳ್ಳೆ ಚಿತ್ರ, ಒಂದು ನಾನು ಹಿಂದೆ ಒಂದು ಅಷ್ಟು ಸಿನಿಮಾಗಳು 13 ವರ್ಷದ ಅನುಭವ, ಒಂದು 200-220 ಚಿತ್ರ ಮಾಡಿದೆ. ಆದರೆ ಮೊದಲನೇ ಬಾರಿಗೆ ಒಂದು ಉಪಾಧ್ಯಕ್ಷ ಅಂತ ಕತೆ, ಇದು ಕತೆ ಬಂದು ಡೈರೆಕ್ಟ್ರು ಚಂದ್ರಮೋಹನ್ ಅವರು. ಯಾಕೆಂದರೆ ಅವ್ರ ಜೊತೆ ನಾನು ಒಂದು ಬಾಂಬೆ ಮಿಠಾಯಿ ಮತ್ತು ಡಬಲ್ ಇಂಜಿನ್ ಅಂತ 2 ಚಿತ್ರ ಮಾಡಿದ್ದೆ, ಅವ್ರದ್ದು ಕತೆ ಇದು. ಆ ಕತೆನ ತಗೊಂಡ್ಬಂದಾಗ ನಾನು ನಮ್ಮ ಅಪ್ಪಾಜಿಗೆ ಹೇಳಿದಾಗ ಇಲ್ಲ ತುಂಬ ಚೆನ್ನಾಗಿದೆ, ಇದು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಡಿಸೈಡ್ ಮಾಡಿದ್ವಿ. ಅದಾದ ಮೇಲೆ ಅನಿಲ್ ಸರ್ರು ಇದನ್ನು ನಿರ್ದೇಶನದ ಹೊಣೆ ಹೊತ್ಕೊಂಡ್ರು. ಇದು ಒಂದು ಹಳ್ಳಿ ಸೊಗಡಿರೋಂಥ ಕತೆ, ಯಾಕೆಂದರೆ ಅಧ್ಯಕ್ಷ ಎಲ್ಲರೂ ನೋಡಿರ್ತೀವಿ, ಅದು ಒಂದು ಹಳ್ಳಿ ಸೊಗಡಿರೋ ಕತೆನೇ. ಇದು ಅದೇ ಥರ ಒಂದು ಗೆಜ್ಜೆಪುರ ಅಂತ ಆ ಊರಿನಲ್ಲಿ ನಡೆಯೋಂಥ ಕತೆ. ಆ ಅಧ್ಯಕ್ಷ ಏನಾಗಿತ್ತು, ಪೂರ್ತಿ ಹಳ್ಳಿಲೇ ಮುಗಿದೋಗುತ್ತೆ ಸಿನಿಮಾ. ಆದರೆ ಇದು ಸ್ವಲ್ಪ ಬೇರೆ ವರ್ಷನೂ ಎತ್ಕೊಂಡಿದೆ, ಹಳ್ಳಿನಲ್ಲಿ ಶುರುವಾಗಿ ಮತ್ತು ಒಂದಷ್ಟು ಟ್ರಾವೆಲಿಂಗ್ ಇದೆ. ಯಾಕೆಂದರೆ ನಮ್ಮ DOP ಶೇಖರ್ ಚಂದ್ರ ಅವರು ಒಂದು ಕಾಮಿಡಿ ಸಿನಿಮಾದಲ್ಲಿ ಸ್ವಲ್ಪ ರೊಮ್ಯಾಂಟಿಕ್ ಆಗಿ, ಆಮೇಲೆ ಒಂದಷ್ಟು ಸುಂದರವಾದ ಜಾಗಗಳನ್ನ, ಅಂದರೆ ಎಲ್ಲ ಆಲ್ಮೋಸ್ಟ್ ಸಿನಿಮಾಗಳಲ್ಲಿ ತೋರಿಸಿದ್ದಾರೆ, ಆದರೆ ಎಲ್ಲೆಲ್ಲಿ ಯಾವುದ್ಯಾವುದು ಇನ್ನೂ ಜಾಸ್ತಿ ತೋರಿಸಿಲ್ಲ, ಆ ಥರದ ಜಾಗಗಳಲ್ಲೆಲ್ಲ ಶೂಟ್ ಮಾಡಿದ್ದೀವಿ. ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ DOP ಶೇಖರ್ ಚಂದ್ರ ಸರ್ಗೆ. ನಮ್ಮ ನಿರ್ದೇಶಕರದ್ದು ಒಂದು ಪ್ಲಸ್ ಏನಂದರೆ ಅವರು ಡೈಲಾಗ್ ರೈಟ್ರು ಆಗಿರೋದ್ರಿಂದ ಈ ಚಿತ್ರಕ್ಕೆ ಡೈಲಾಗ್ ಬರೆದಿರೋದು ರಾಜಶೇಖರ್ ಅಂತ, ಅವರು ಡೈರೆಕ್ಟ್ರೆ. ಇವರು ಡೈಲಾಗ್ ರೈಟ್ರ್ ಆಗಿರೋದ್ರಿಂದ ಒಂದಷ್ಟು ಸ್ಪಾಟ್ಗಳಲ್ಲಿ ತುಂಬ ಕಾಮಿಡಿ ತುಂಬ ಚೆನ್ನಾಗಿ ವರ್ಕೌಟ್ ಆಯಿತು. ಈಗೇನೋ ನಾವು ಒಂದು ಪ್ರೀ ಪ್ರೊಡಕ್ಷನ್ ಅಂತ ಕೂತಾಗ ಎಲ್ಲನೂ ರೆಡಿ ಮಾಡ್ತೀವಿ, ಬಟ್ ನಾವು ಲೊಕೇಶನ್ಗೆ ಹೋದಾಗ ಅಲ್ಲೇನೋ ಒಂದಷ್ಟು ಅಷ್ಟರಲ್ಲಿ ಏನೋ ಇಲ್ಲ, ಇದೊಂಚೂರು ಇನ್ನೂ ಚೆನ್ನಾಗಿ ಬರಬೇಕಿತ್ತು ಅಂದರೆ ಅಲ್ಲಿ ಒಂದು ಡೈಲಾಗ್ ರೈಟ್ರು ಇಲ್ಲ ಅಂದರೆ ಕಷ್ಟ ಆಗುತ್ತೆ. ಬಟ್ ಡೈರೆಕ್ಟ್ರೇ ಡೈಲಾಗ್ ರೈಟ್ರ್ ಆಗಿರೋದ್ರಿಂದ ಒಂದಷ್ಟು ಚೇಂಜಸ್ಗಳಾಗಿ ಇನ್ನೂ ಒಂದಷ್ಟು ಚೆನ್ನಾಗಿ ಅದ್ಭುತವಾಗಿ ಮೂಡ್ ಬಂತು. ಆಮೇಲೆ ಇದನ್ನು ಒಂದು 3-4 ವರ್ಷನೂ ಕೂತ್ಕೊಂಡು ಈ ಕಥೆನ ಮಾಡಿದ್ವಿ. ಯಾಕೆಂದರೆ 1 ವರ್ಷ ಮಾಡಿದ್ವಿ, ನಮಗೆ ಓಕೆ ಅನ್ನಿಸ್ತು. ಮತ್ತು ಇನ್ನೊಬ್ಬರು ಡೈರೆಕ್ಟ್ರ್ ಆ್ಯಡ್ ಆದರು, ಡಾಕ್ಟರ್ ಸೂರಿ ಅಂತ, ಅವ್ರು ಆ್ಯಡ್ ಆದರು. ಅವ್ರ ಪರ್ಸ್ಪೆಕ್ಟಿವ್ನಲ್ಲಿ ಇದೇನೋ ಒಂದು ಡೌಟ್ ಇದೆಯಲ್ಲ ಅಂದರು, ಮತ್ತೊಂದಷ್ಟು ಚೇಂಜ್ ಆಯಿತು. ಮತ್ತು ತರುಣ್ ಸುಧೀರ್ ಅವರು ಇದಕ್ಕೆ ತುಂಬ ಸಪೋರ್ಟ್ ಇದೆ. AP ಅರ್ಜುನ್ ಅವರು, ಈಗ ನನಗೆ ನೀನು ನಿನಗೆ ನಾನು ಅಂತ ಒಂದು ಸಾಂಗ್ ಇದೆ, ಅರ್ಜುನ್ ಜನ್ಯ ಅವರು 3 ಹಾಡುಗಳನ್ನ 3ನೂ ಅದ್ಭುತವಾಗಿ ಕೊಟ್ಟರು. 3ನೂ ನಮ್ಮ ಜನ ತುಂಬ ಚೆನ್ನಾಗಿ ಸ್ವೀಕಾರ ಮಾಡಿದ್ರು. ಆದರೆ ಅದರಲ್ಲಿ ಒಂದು ತುಂಬ ದೊಡ್ಡಿಟ್ಟು ನಮ್ಮ ನಿರೀಕ್ಷೆಗೆ ಮೀರಾಯಿತು. ನಾವು ಅಂದ್ಕೊಂಡಿದ್ವಿ, ನಾನು ಫೋನ್ ಮಾಡ್ತಾನೆ ಇದ್ದೆ ಆನಂದ್ ಅಡಿ ಅವ್ರಿಗೆ, ಇನ್ನೂ 1 ಮಿಲಿಯನ್ ಆಗಲಿಲ್ವಲ್ಲ ಸರ್, 1 ಮಿಲಿಯನ್ ಆಗಲಿಲ್ಲ, 2 ಆಗಲಿಲ್ಲ ಅಂತ. ಬಟ್ ಅದು ಇವತ್ತಿಗೆ 9 ಮಿಲಿಯನ್ ಆಗಿದೆ. ರಿಲೀಸ್ ಆಗೋಷ್ಟರಲ್ಲಿ 10 ಆದರೂ ಆಗುತ್ತೆ. ಒಂದು ಕಾಮಿಡಿ ಪಿಕ್ಚರ್ಗೆ ಆ ಥರದ್ದು ಒಂದು ರೊಮ್ಯಾಂಟಿಕ್ ಸಾಂಗ್ ಸಿಗೋದು ತುಂಬ ಕಷ್ಟ ಅನ್ಕೊತೀನಿ. ಯಾಕೆ ಸಿಗುತ್ತೆ ಅಂದರೆ ಈ ಮ್ಯೂಸಿಕ್ ಡೈರೆಕ್ಟ್ರಿಗೆ ಯಾರೇ ಟ್ಯೂನ್ ಮಾಡಬೇಕಾದ್ರೂ ಅವ್ರಿಗೆ ನಾವು ಕಥೆನ ಹೇಳಬೇಕು, ಅವ್ರ ಹಿಂದಿನ ಮುಂದಿನ ಸೀನ್ಗಳನ್ನ ನೋಡಿ ಅದಕ್ಕೆ ತಕ್ಕಂಗೆ ಟ್ಯೂನ್ ಆಗ್ತಾರೆ. ನಾವು ಈ ಕಥೆನೇ ಹೇಳಿದಾಗ ಇದರಲ್ಲಿರೋ ಲವ್ವು ಅಷ್ಟೊಂದು ವೆಯ್ಟ್ ಆಗಿತ್ತು. ತುಂಬ ಒಂದು ಇನ್ನೋಸೆನ್ಸ್ ಲವ್ ಸ್ಟೋರಿ ಇದೆ. ಆ ಲವ್ ಸ್ಟೋರಿ ಕೇಳಿ ಆ ಸಾಂಗ್ ಹುಟ್ಟಿತು. ಫಸ್ಟ್ ಸಿನಿಮಾಗೆ ನನಗೆ ಈ ಥರದ್ದು ಒಂದು ಸಾಂಗ್ ಸಿಕ್ಕಿ ಆ ಸಾಂಗ್ನ ಜನ ಒಪ್ಕೊಂಡಿದ್ದು ತುಂಬ ಖುಷಿ ಪಡೋ ವಿಷಯ. ಹಂಗೆ ಇದನ್ನು ಲಿರಿಕ್ ಬರೆದಿದ್ದು AP ಅರ್ಜುನ್ ಅವರು. ಇನ್ನೊಂದು 2 ಸಾಂಗ್ಗಳಿದೆ, ಒಂದು ಇಂಟ್ರೊಡಕ್ಷನ್ ಸಾಂಗು, ಇನ್ನೊಂದು ಡ್ಯಾನ್ಸ್ ನಂಬರು, ಅದೊಂದು ಡುಯೆಟ್ ಥರ ಮಾಡಿದ್ದೀವಿ. ಅದನ್ನು ನಮ್ಮ ಬಹುದೂರ್ ಚೇತನ್ ಅವ್ರು ಬರೆದಿದ್ದಾರೆ, ಅವರು ಡೈರೆಕ್ಟ್ರು. ಸೊ ಒಂದಷ್ಟು ಡೈರೆಕ್ಟ್ರುಗಳು, ಒಂದಷ್ಟು ಕಲಾವಿದರುಗಳು ಎಲ್ಲರೂ ಸೇರಿ ಈ ಸಿನಿಮಾಗೆ ಸಪೋರ್ಟ್ ಮಾಡಿದ್ರು. ಆಮೇಲೆ ನಾವೇನೇ ಅಂದ್ಕೊಂಡ್ರು, ಈಗ ಡೈರೆಕ್ಟ್ರ್ ತಲೆಯಲ್ಲಿ ಒಂದು ಸೀನ್ ಬಂದರೆ ನಾನು ಇಲ್ಲ ಇದು ನೀನು ತೆಗಿಬೇಕು, ಈ ಥರ ಶೂಟ್ ಮಾಡಬೇಕು ಅಂದರೆ ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ದುಡ್ಡು, ಅದನ್ನು ಪ್ರೊಡ್ಯೂಸರೇ ಕೊಡಬೇಕು. ಬಟ್ ಈ ಸಿನಿಮಾದಲ್ಲಿ ನಂದು ಯಾವುದು ಏನು, ಈಗ ನಾನೊಂದು 2-3 ಪಿಕ್ಚರ್ ನಾನು ಆಲ್ರೆಡಿ ಮಾಡಿದ್ದಿದ್ರೆ ಗೊತ್ತಿರೋದು ನನಗೆ, ಹಿಂದೆ ಇಷ್ಟು TV ರೇಟ್ಸ್ ಹಿಂಗೆ ಹೋಗುತ್ತೆ, ಇಷ್ಟು ಜನ ಬರ್ತಾರೆ, ಇಷ್ಟು ಮಿನಿಮಮ್ ಬಿಸ್ನೆಸ್ಸು ಇದಾಗುತ್ತೆ ಅಂತ. ಆ ಧೈರ್ಯದ ಮೇಲೇ ಎಲ್ಲರೂ ಖರ್ಚು ಮಾಡ್ತಾರೆ. ಬಟ್ ಅದು ಯಾವುದೂ ನೋಡದೆ ಕಥೆನ ನಂಬ್ಕೊಂಡು ಈ ಕತೆಗೆ ಎಲ್ಲೂ ಮೋಸ ಆಗಬಾರ್ದು ಅಂತ ಫಸ್ಟ್ ಸಿನಿಮಾಗೇ ಇಂಥ ಒಂದು DN ಸಿನಿಮಾಸನ್ನು ಬ್ಯಾನರ್ ಸಿಕ್ಕಿರೋದು ನಿಜವಾಗ್ಲೂ ನನ್ನ ಪುಣ್ಯ. ಯಾಕೆಂದರೆ ನನ್ನನ್ನು ನಂಬೋದ್ರೋ ಇಲ್ಲೋ ಗೊತ್ತಿಲ್ಲ, ಬಟ್ ಕಥೆನಂತೂ ಅಪ್ಪಾಜಿ ತುಂಬ ಚೆನ್ನಾಗಿ ನಂಬಿದ್ರು. ಆ ಕಥೆನ ನಂಬ್ಕೊಂಡು ಅಲ್ಲಿ ಏನು ಖರ್ಚು ಮಾಡಬೇಕು ಅಂದರೆ ನನಗೆ ನನ್ನ ಮಿತಿಗೆ ಮೀರಿ 100% ಈ ಸಿನಿಮಾದಲ್ಲಿ ಖರ್ಚು ಮಾಡಿದ್ದಾರೆ. ಯಾಕೆಂದರೆ ನಾವು ಎಲ್ಲ ನೋಡಿದಾಗ ಜನಗಳಿಂದನೂ ಆ ರೆಸ್ಪಾನ್ಸ್ ಬಂದಿದೆ, ಇಲ್ಲ ತುಂಬ ರಿಚಾಗಿ ಮಾಡಿದ್ದಾರೆ ಅಂತ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ, ಇನ್ನು ನಮ್ಮ ಧರ್ಮಣ್ಣ ಅವರು ಆಗಲೇ ಹೇಳಿದೆ ಆ್ಯಂಕರಿಂಗ್ ಮಾಡಬೇಕಾದ್ರೂ ಈಗಲೂ ಒಂದ್ಸಲ ಹೇಳ್ತೀನಿ, ಥ್ಯಾಂಕ್ ಯು ಸೋ ಮಚ್ ಧರ್ಮಣ್ಣ.
ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.